ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಿಲ್ಲ, ಫ್ರಿಜ್ಜು ಅಷ್ಟು ದುಡ್ಡೆಲ್ಲ ಕೊಟ್ಟು ತೊಗೊಂಬಂದಿರ್ತೀವಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನೀಟಲ್ಲೇ ಇಟ್ಕೊಂಡಿರ್ತಾರೆ. ನಾವು ನೀಟಲ್ಲಿ ಇಟ್ಕೊಂಡಿದ್ದು ನಮ್ಮ ಅರ್ಜೆಂಟಲ್ಲಿ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳಾಗ್ಬಿಟ್ಟು ಫ್ರಿಜ್ ಕೆಟ್ಟೋಗ್ಬಿಡೋದು, ನೀರು ಲೀಕ್ ಆಗೋದು, ಸ್ಮೆಲ್ ಬರೋ ಥರ ಆಗುತ್ತೆ. ಅದಕ್ಕೆ ಈ ಟಿಪ್ಸ್ ಫಾಲೋ ಮಾಡಿ ನಿಮಗೆ ಇನ್ನೂ ಫ್ರಿಜ್ಜು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡಿದ್ದೆ. ಈ ಥರ ಡೀಪ್ ಕ್ಲೀನ್ ಮಾಡಬೇಕು. ವಾಷಿಂಗ್ ಫುಲ್ ಕ್ಲೀನಿಂಗ್ ಏನನ್ರಿ, ಮನೆ ನೀಟ್ ಇದ್ರೇನೆ ಎಲ್ಲ ಖುಷಿ, ಇಲ್ಲ ಅಂದರೆ ಒಂಥರ ಮನ್ಸಿಗೆ ಬೇಜಾರು. ಹಂಗ ಇದು ಏರ್ ಸರ್ಕ್ಯುಲೇಷನ್ ಬಿಟ್ಟಿರ್ತಾರೆ ನೀವು ಇದನ್ನ ನೋಡ್ರಿ. ಏನಾರ ಇಟ್ಟರೆ ಕವರ್ನ ಕಟ್ಟಿಡ್ಬೇಕು. ಕಾಳು ಗಿಡ ಏನಾರ ಇಟ್ಟರೆ ಕವರ್ನ ಕಟ್ಟಿಡ್ಬೇಕು. ಬಿಟ್ರಿ ಅಂದ್ರೆ ಇದು ರಿಮೂವ್ ಮಾಡ್ತಿರಲ್ಲ, ಇದ್ರೊಳಗಡೆ ಕಾಳು ಹೋಗಿ ಬ್ಲಾಕ್ ಆಗ್ತದೆ. ಏರ್ ಸರ್ಕ್ಯುಲೇಷನ್ ಆಗಲ್ಲ, ಡಿಫ್ರಾಸ್ಟ್ ಆಗಲ್ಲ. ಓಹೋ, ಅದಕ್ಕೆ ನೀರೆಲ್ಲ ಲೀಕ್ ಆಗುತ್ತೆ, ನೀರೆಲ್ಲ ಕೆಳಗಡೆ ಬರ್ತವೆ. ಓಕೆ, ಐಸ್ ಪೈಪಲ್ಲಿ ಬ್ಲಾಕ್ ಆಗುತ್ತೆ, ಡಿಫ್ರಾಸ್ಟ್ ಆಗಲ್ಲ, ಎಲ್ಲ ಹೊರಗಡೆ ಬರ್ತವೆ. ಅದಕ್ಕೆ ಕಾಳುಗಳನ್ನ ಕಟ್ಟಿಡಬೇಕು. ಆ ಥರ ಇಡಬಾರ್ದು, ನೀಟಾಗಿರ್ಬೇಕು. ನಿಮ್ಮ ಫ್ರಿಜ್ಜು ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಕೈಯಲ್ಲಿದೆ. ಸರ್, ಫ್ರಿಜ್ನ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಹಂಗಾದ್ರೆ? ತಿಂಗಳಿಗೆ ಒಂದ್ಸರಿ ಬಿಸಿನೀರಿಗೆ ಅಡುಗೆ ಸೋಡಾ ಹಾಕಿ ಬಟ್ಟೆಯಲ್ಲಿ ಹಿಂಡಿ ವಾಶ್ ಮಾಡ್ಕೋಬೇಕು. ಓಹೋ, ಹೌದ್ರಾ? ಹಂಗಿದ್ರೆ ನೀಟಾಗುತ್ತೆ. ನಿಮ್ಮ ಮನೆ ಸ್ಮೆಲ್ ಇರಲ್ಲ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫ್ರಿಜ್ ಚೆನ್ನಾಗಿರಬೇಕು, ಇನ್ನೂ ಬಾಳಿಕೆ ಬರಬೇಕು, ಮತ್ತು ಸ್ಮೆಲ್ ಬರಬಾರ್ದು ಅಂದರೆ ತಿಂಗಳಿಗೆ ಒಂದ್ಸರಿ ಮೇಂಟೈನ್ ಮಾಡಬೇಕು. ತಿಂಗಳಿಗೆ ಒಂದ್ಸಲ ಈ ಥರ ಮೇಂಟೈನ್ ಮಾಡಬೇಕಂದ್ರೆ ನೀವು ಬಿಸಿನೀರಿಗೆ ಸೋಡಾ ಹಾಕಿ ವಾಶ್ ಮಾಡ್ಕೋಬೇಕು. ಅಡುಗೆ ಸೋಡಾ ಅಥವಾ ಲೆಮನ್ ಪೀಸು, ಲೆಮನ್ ಲಿಕ್ವಿಡ್. ಓಕೆ ಸರ್, ಎಷ್ಟು ನಮ್ಮ ಮಹಿಳೆಯರಿಗೆ ನಿಮ್ಮ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಯಿತು. ಈ ಥರ ಫ್ರಿಜ್ಜಿಂದ ಹೊರಗಡೆ ನೀರು ತುಂಬ ಲೀಕ್ ಆಗುತ್ತಾ ಬರ್ತಾ ಇರುತ್ತೆ. ಆವಾಗ ನಾವು ಫ್ರಿಜ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಸ್ಮೆಲ್ ಥರ ಬರೋದು ಅನ್ನೋ ಥರ ಆಗುತ್ತೆ. ಆವಾಗ ನಮಗೆ ಅದೇ ಹೇಳಿದ್ನಲ್ಲ, ಅಲ್ಲೆಲ್ಲ ನಾವು ಕಾಳುಗಳು ಕಟ್ಟಿಲ್ಲದೆ 6 ತಿಂಗಳಿಗೆ ಒಂದ್ಸರಿ ಈ ಗ್ಯಾಸ್ಕೆಟ್ ರಿಮೂವ್ ಮಾಡಬೇಕು. ಈ ಥರ ಬೆಂಡ್ ಮಾಡೋಂಗಿಲ್ಲ, ಇದರಲ್ಲಿರೋ ಮ್ಯಾಗ್ನೆಟಿಕ್ ಕಟ್ ಆಗುತ್ತೆ. ಇದನ್ನು ರಿಮೂವ್ ಮಾಡಿ ಕೋಲ್ಡ್ ವಾಟರ್ಲಿ ವಾಶ್ ಮಾಡಿ ನೋಡಿ. ಈ ಥರ ಡಸ್ಟ್ ಅದರ ಡಸ್ಟೆಲ್ಲ ಹೋಗ್ಬೇಕಂದ್ರೆ 6 ತಿಂಗಳಿಗೆ ಒಂದ್ಸಲ ನಾವು ತಣ್ಣೀರಲ್ಲಿ ತೊಳಿಬೇಕು. ತಣ್ಣೀರಲ್ಲಿ ತೊಳೆದು ಮತ್ತೆ ಹಾಕ್ಬೇಕಾದ್ರೆ ಮೂಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಬೇಕು, ಈ ಥರ ಲಾಕ್ ಮಾಡಬೇಕು. ಇವ್ರಿಗೆ 6 ಮಂತಿಗೆ ಒಂದ್ಸಲ ಇದನ್ನು ರಿಮೂವ್ ಮಾಡಿ ವಾಶ್ ಮಾಡಿರಿ. ವಿನಯ್, ನಮ್ಮ ಮನೇಲಿ ಫ್ರಿಜ್ ರಿಪೇರಿಗಂತ ವಿನಯ್ ಅವ್ರು ಬಂದಿದ್ರು. ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಇವರು ತುಂಬ ಚೆನ್ನಾಗಿ ಫ್ರಿಜ್ಜು ರಿಪೇರಿ ಮಾಡ್ತಾರೆ. ಆಮೇಲೆ ಏನಾದರೂ ಇಂಟ್ರಡಕ್ಷನ್ ಇದ್ದರೆ ಅದೆಲ್ಲ ನೀಟಾಗಿ ಹೇಳ್ತಾರೆ. ಏನಾದರೂ ಟಿಪ್ಸ್ ಇದ್ರೂ ಹೇಳೋಗ್ತಾರೆ. ಟಚ್ ಮಾಡಿಡಂಗಿಲ್ಲ. ಆ ಸೆನ್ಸರಿಗೆ ಕವರ್ ಏನು ಟಚ್ ಒಂದು ಅರ್ಧ ಒಂದು ಸ್ಪೇಸ್ 1 ಇಂಚಷ್ಟು ಇಷ್ಟು ಸ್ಪೇಸಲ್ಲಿ ಇಡಬೇಕು. ಅವಾಗ ಸೆನ್ಸ್ ಕರೆಕ್ಟ್ ಆಗ್ತದೆ. ಇದು ಕ್ಲೋಸ್ ಮಾಡಿದ್ರೆ ಅಂದರೆ ವೆಂಟಿಲೇಷನ್ ಇರಲ್ಲ. ಆಮೇಲೆ ಹಿಂದ್ಗಡೆ ನಾವು ವಾಲ್ ಇದು ಫುಲ್ ಹತ್ರ ಇರಬೇಕಾ, ಸ್ವಲ್ಪ ಗ್ಯಾಪ್ ಬಿಟ್ಟೇ ಇರಬೇಕಾ ಫ್ರಿಜ್? ಯಾವಾಗಲೂ ಗ್ಯಾಪ್ ಬಿಡಬೇಕು. ಇಲ್ಲಿ ಸರ್ಕ್ಯುಲೇಷನ್ ಇರ್ತದೆ, ಏರ್ ಸರ್ಕ್ಯುಲೇಷನ್. ಏರ್ ಸರ್ಕ್ಯುಲೇಷನ್ ಇರ್ತಲ್ಲ, ಗ್ಯಾಪ್ ಇಡಬೇಕು. ಹಿಂಗೆ ಪೂರ್ತಿ ಕ್ಲೋಸ್ ಮಾಡಿದ್ರೆ ಆಗಲ್ಲ. ಒಳ್ಳೆ ಟಿಪ್ಸ್ ಕೊಡ್ತೀರಿ ಸರ್, ನಿಮಗೆ ಥ್ಯಾಂಕ್ ಯು. ನೋಡಿದ್ರಲ್ಲ, ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಆದಷ್ಟು ಫ್ರಿಜ್ನ ನೀಟಾಗಿ ಇಟ್ಕೊಳ್ಳಿ. ಎಲ್ಲರೂ ನೀಟಾಗಿ ಇಟ್ಕೊಂಡಿರ್ತೀರ, ಆದಷ್ಟು ಕವರ್ಗಳಲ್ಲಿ ಕಟ್ಟಿ ಇಲ್ಲ ಬಾಕ್ಸಲ್ಲಿ ಇಟ್ಟಿರ್ರಿ. ಆವಾಗ ನಿಮ್ಮ ಫ್ರಿಜ್ಜು ತುಂಬ ಚೆನ್ನಾಗಿರುತ್ತೆ, ಬಾಳಿಕೆ ಬರುತ್ತೆ, ಸ್ಮೆಲ್ ಬರೋದಿಲ್ಲ. ಯಾಕಂದರೆ ಅಷ್ಟೆಲ್ಲ ದುಡ್ಡು ಕೊಟ್ಟು ತಂದಿರ್ತೀವಲ್ವಾ. ಓಕೆ, ಥ್ಯಾಂಕ್ ಯು.